ಹೆಲೋ ನಮಸ್ಕಾರ ವೀಕ್ಷಕರೇ. ಫ್ರಿಜ್ಜಿನಲ್ಲಿ ಯಾವ ವಸ್ತುಗಳನ್ನು ಇಡಬಾರದು, ಫ್ರಿಜ್ಜಿನಲ್ಲಿ ಇಟ್ಟು ತಿನ್ನುವುದರಿಂದ ಯಾವ ಕಾಯಿಲೆಗಳು ಬರುತ್ತವೆ, ಯಾಕೆ ಇಡಬಾರದು ಎಂದು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇತ್ತೀಚೆಗೆ ಬಹಳ ಜನ ಫ್ರಿಜ್ಜಿನಲ್ಲಿ ಇಟ್ಟಿದ್ದೇವೆ ಅಂದರೆ ಆಹಾರ ಹಾಳಾಗುವುದಿಲ್ಲ ಎಂದು ಭಾವಿಸುತ್ತಾರೆ. ಆದರೆ ಕೆಲವು ಆಹಾರಗಳನ್ನು ತಪ್ಪಾಗಿ ಇಟ್ಟರೆ ವಿಷವಾಗುತ್ತದೆ. ಕಣ್ಣಿಗೆ ಕಾಣದ ಕ್ರಿಮಿಗಳು ಬೆಳೆಯುತ್ತವೆ. ನಿಧಾನವಾಗಿ ದೇಹದ ಆರೋಗ್ಯ ಹಾಳಾಗಬಹುದು. ಆ ಆಹಾರ ಪದಾರ್ಥ ಯಾವುದೆಂದು ನೋಡೋಣ. ಸ್ನೇಹಿತರೆ, ಅದಕ್ಕಿಂತ ಮುಂಚೆ ನಮ್ಮ ದಿವ್ಯಾಸ್ ಬುಕ್ಸ್ ಆಫ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ. 1. ಬಿಸಿ ಆಹಾರವನ್ನು ತಕ್ಷಣ ಫ್ರಿಜ್ಜಿಗೆ ಇಡಬಾರದು. ಬಹಳ ಜನ ಬಿಸಿ ಅನ್ನ ಸಾರು ಪಲ್ಯವನ್ನು ನೇರವಾಗಿ ಫ್ರಿಜ್ಜಿಗೆ ಇಡುತ್ತಾರೆ. ಇದರಿಂದ ಒಳಗಿನ ತಂಪು ಕಡಿಮೆಯಾಗುತ್ತದೆ. ಪಕ್ಕದಲ್ಲಿರುವ ಆಹಾರವು ಬೇಗ ಕೆಡುತ್ತದೆ. ಇದರಿಂದ ಆಹಾರದಲ್ಲಿ ಕ್ರಿಮಿಗಳು ಬೇಗ ಬೆಳೆಯುತ್ತದೆ. ಆಹಾರ ಹುಳಿಯಾಗುತ್ತದೆ. ಅಲ್ಲದೆ ದುರ್ವಾಸನೆ ಕೂಡ ಬರುತ್ತದೆ. ಇದರಿಂದ ಹೊಟ್ಟೆ ನೋವು, ಹೊಟ್ಟೆ ಉರಿ, ವಾಂತಿ ತೊಂದರೆಗಳು ಬರುತ್ತವೆ. 2. ಹಳೆಯ ಆಹಾರವನ್ನು ಹಲವು ದಿನ ಇಟ್ಟು ತಿನ್ನಬಾರದು. ಕೆಲವರು ಒಂದು ಬಾರಿ ಮಾಡಿದ ಆಹಾರವನ್ನು 4-5 ದಿನ ಇಟ್ಟು ಮತ್ತೆ ಮತ್ತೆ ಬಿಸಿ ಮಾಡಿ ತಿನ್ನುತ್ತಾರೆ. ಇದರಿಂದ ಆಹಾರದ ಶಕ್ತಿ ಕಡಿಮೆಯಾಗುತ್ತದೆ, ಕ್ರಿಮಿಗಳು ಹೆಚ್ಚಾಗುತ್ತವೆ ಮತ್ತು ಆಹಾರ ವಿಷವಾಗುತ್ತದೆ. ಇದರಿಂದ ಜ್ವರ, ಹೊಟ್ಟೆ ಕೆಡುವುದು, ದೇಹದಲ್ಲಿ ದೌರ್ಬಲ್ಯ ಇಂತಹ ಸಮಸ್ಯೆ ಬರಬಹುದು. 3. ಕೋಳಿ ಮಾಂಸವನ್ನು ತುಂಬ ಜನರು ತಂದು ಫ್ರಿಜ್ಜಿನಲ್ಲಿ ತಿಂಗಳುಗಟ್ಟಲೆ ಇಟ್ಟು ಪದಾರ್ಥ ಮಾಡಿ ತಿನ್ನುತ್ತಾರೆ. ಇದರಿಂದ ಜಾಂಡಿಸ್ನಂತಹ ಕಾಯಿಲೆ ಬರಬಹುದು. ಫ್ರಿಜ್ಜಿನಲ್ಲಿ ಇಟ್ಟ ಮಾಂಸ ನೋಡುವಾಗ ಫ್ರೆಶ್ ಆಗಿ ಕಂಡರೂ ಅದರಲ್ಲಿ ಕ್ರಿಮಿಯಾಗಿರುತ್ತದೆ. 3. ಕತ್ತರಿಸಿದ ಹಣ್ಣುಗಳನ್ನು ಮುಚ್ಚದೆ ಹಾಗೆಯೇ ಫ್ರಿಜ್ಜಿನಲ್ಲಿ ಇಡಬಾರದು. ಕಲ್ಲಂಗಡಿ, ಪಪ್ಪಾಯಿ, ಸೇಬು ಕತ್ತರಿಸಿ ಹಾಗೆಯೇ ಫ್ರಿಜ್ಜಿನಲ್ಲಿ ಇಟ್ಟರೆ ತೇವದಿಂದ ಕ್ರಿಮಿಗಳು ಬೇಗ ಬೆಳೆಯುತ್ತವೆ. ಅಲ್ಲದೆ ಹಣ್ಣು ಬೇಗ ಕೆಡುತ್ತದೆ. ಇದರಿಂದ ಗಂಟಲು ನೋವು, ಹೊಟ್ಟೆಯ ತೊಂದರೆ ಮತ್ತು ಮಕ್ಕಳಿಗೆ ಬೇಗ ಸೋಂಕು ಕಾಯಿಲೆ ಬರಬಹುದು. 4. ಕತ್ತರಿಸಿದ ಈರುಳ್ಳಿಯನ್ನು ಫ್ರಿಜ್ಜಿನಲ್ಲಿ ಇಡಬಾರದು. ಕತ್ತರಿಸಿದ ಈರುಳ್ಳಿ ಬೇಗ ಕೆಡುತ್ತದೆ. ಅದರ ಮೇಲೆ ಸಣ್ಣ ಕ್ರಿಮಿಗಳು ಬೆಳೆಯಬಹುದು. ದುರ್ವಾಸನೆ ಕೂಡ ಬರಬಹುದು. ಇದನ್ನು ಪದಾರ್ಥಕ್ಕೆ ಹಾಕಿ ತಿಂದರೆ ಹೊಟ್ಟೆ ಕೆಡಬಹುದು. ಇದರಿಂದ ವಾಂತಿ, ಅಜೀರ್ಣ ಮತ್ತು ಬಾಯಲ್ಲಿ ಕೆಟ್ಟ ರುಚಿ ಉಂಟಾಗುತ್ತದೆ. 5. ಹಾಲನ್ನು ತೆರೆದ ಪಾತ್ರೆಯಲ್ಲಿ ಇಡಬಾರದು. ಹಾಲು ಬೇರೆ ಆಹಾರದ ವಾಸನೆ ತಕ್ಷಣ ಹಿಡಿದುಕೊಳ್ಳುತ್ತದೆ. ಹಾಲು ಬೇಗ ಹುಳಿಯಾಗುತ್ತದೆ. ಮೇಲ್ಭಾಗದಲ್ಲಿ ಪದರ ಬರುತ್ತದೆ. ಇದನ್ನು ಸೇವಿಸಿದರೆ ಹೊಟ್ಟೆ ಉಬ್ಬರ, ಮಕ್ಕಳಿಗೆ ಜಲದೋಷ, ಅಜೀರ್ಣ ಉಂಟಾಗುತ್ತದೆ. 6. ಹಾಳಾಗುತ್ತಿರುವ ತರಕಾರಿಗಳನ್ನು ಜೊತೆಯಲ್ಲಿ ಒಳ್ಳೆಯ ತರಕಾರಿ ಜೊತೆ ಇಡಬಾರದು. ಒಂದು ಟೊಮೆಟೊ ಅಥವಾ ಬಾಳೆಹಣ್ಣು ಹಾಳಾದರೆ ಪಕ್ಕದವುಗಳಿಗೂ ಬೇಗ ಕೆಡಕು ಹರಡುತ್ತದೆ. ಇದರಿಂದ ಚರ್ಮದ ಅಲರ್ಜಿ, ಉಸಿರಾಟ ತೊಂದರೆ, ಹೊಟ್ಟೆ ಸೋಂಕು ಬರಬಹುದು. 7. ಮೊಟ್ಟೆಯನ್ನು ಫ್ರಿಜ್ಜಿನ ಬಾಗಿಲಿನ ಕಡೆ ಇಡಬಾರದು. ಫ್ರಿಜ್ಜಿನ ಬಾಗಿಲು ತೆಗೆಯುವಾಗೆಲ್ಲ ತಂಪು ಬದಲಾಗುತ್ತದೆ. ಇದರಿಂದ ಮೊಟ್ಟೆ ಬೇಗ ಹಾಳಾಗಬಹುದು. ಒಳಗೆ ಕೆಡುಕು ಆಗುವ ಸಾಧ್ಯತೆ ಇರುತ್ತದೆ. ಇದರಿಂದ ಹೊಟ್ಟೆ ನೋವು, ವಾಂತಿ, ಜ್ವರ ಬರುತ್ತದೆ. ಅಷ್ಟೇ ಅಲ್ಲದೆ ಫ್ರಿಜ್ಜಿ ಸ್ವಚ್ಛ ಮಾಡದೇ ಇದ್ದರೆ ದೊಡ್ಡ ಅಪಾಯ ಆಗುತ್ತದೆ. ಕೆಳಭಾಗದಲ್ಲಿ ನೀರು, ಆಹಾರದ ತುಂಡುಗಳು ಉಳಿದರೆ ಬೂಸ್ಟ್ ಬೆಳೆಯುತ್ತದೆ, ದುರ್ವಾಸನೆ ಬರುತ್ತದೆ. ಎಲ್ಲ ಆಹಾರಕ್ಕೂ ಕೆಟ್ಟ ವಾಸನೆ ಹಿಡಿಯುತ್ತದೆ. ಇದರಿಂದ ಉಸಿರಾಟದ ತೊಂದರೆ, ಅಲರ್ಜಿ, ಮಕ್ಕಳಿಗೆ ಸೋಂಕು ಬರುವ ಸಾಧ್ಯತೆ ಹೆಚ್ಚು. ಸ್ನೇಹಿತರೆ, ಫ್ರಿಡ್ಜ್ ಬಳಸುವವರಾದರೆ ಇದನ್ನು ಗಮನದಲ್ಲಿಡಿ. ಬಿಸಿ ಆಹಾರ ತಣ್ಣಗಾದ ಮೇಲೆ ಮಾತ್ರ ಇಡಿ. ವಾರಕ್ಕೆ 1 ಬಾರಿ ಫ್ರಿಜ್ಜನ್ನು ಸ್ವಚ್ಛ ಮಾಡಿ. ಹಳೆಯ ಆಹಾರ ಆಗಾಗ್ಗೆ ಫ್ರಿಜ್ಜಿನಿಂದ ತೆಗೆದುಹಾಕಿ. ಫ್ರಿಜ್ಜಿನಲ್ಲಿ ಹಣ್ಣು, ತರಕಾರಿ ಬೇರೆ ಬೇರೆಯೇ ಇಡಿ. ಯಾವುದೇ ಆಹಾರವನ್ನು ಫ್ರಿಜ್ಜಿನಲ್ಲಿ ಇಡುವಾಗ ಮುಚ್ಚಿಡಿ.
ವಸ್ತುಗಳನ್ನು ಹೆಚ್ಚು ಫ್ರಿಜ್ಜಿನೊಳಗೆ ತುಂಬಬೇಡಿ. ಸ್ನೇಹಿತರೆ, ಮುಖ್ಯವಾಗಿ ನೆನಪಿರಲಿ, ಫ್ರಿಡ್ಜ್ ಆಹಾರವನ್ನು ಉಳಿಸುತ್ತದೆ, ಆದರೆ ಜೀವಂತವಾಗಿಟ್ಟುಕೊಳ್ಳುವುದಿಲ್ಲ. ತಪ್ಪಾಗಿ ಬಳಸಿದರೆ ನಿಧಾನವಾಗಿ ದೇಹಕ್ಕೆ ಹಾನಿಯಾಗುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ಇಂತಹ ಯೂಸ್ಫುಲ್ ಇನ್ಫಾರ್ಮೇಷನ್ಗಾಗಿ ನಮ್ಮ ದಿವ್ಯಾಸ್ ಬುಕ್ಸ್ ಆಫ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ವಿಡಿಯೋಗೆ ಒಂದು ಲೈಕ್ ನೀಡಿ, ವಿಡಿಯೋನ ಆದಷ್ಟು ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ.